ಸರಿಯಾಗಿದೆ ಸಿನಿಮಾ, ಸರಿಯಾಗಿದೆ ಸಿನಿಮಾ, ಸರಿಯಾಗಿದೆ. ಇಬ್ಬರು ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಹೀರೋಯಿನ್ ಇಬ್ಬರು ಕೂಡ ಚಿಕ್ಕ ವಯಸ್ಸಾದರೂ ಕೂಡ ತುಂಬಾ ಪ್ರಬುದ್ಧವಾಗಿ ಮಾಡಿದ್ದಾರೆ. ಮೇಡಮ್ ಹೇಗಿದೆ ಸಿನಿಮಾ? ಸೂಪರ್, ಸರಿಯಾಗಿದೆ ಸಿನಿಮಾ, ಸರಿಯಾಗಿದೆ, ಸರಿಯಾಗಿದೆ, ಸರಿಯಾಗಿದೆ ಸಿನಿಮಾ. ಏನು ಇಷ್ಟ ಆಯಿತು ಸರ್? ಲವ್ ಸ್ಟೋರಿ ಮಸ್ತಾಗಿದೆ. ಹಾಂ ತುಂಬ ಚೆನ್ನಾಗಿದೆ. ಹಾಂ ಎಲ್ಲರೂ ಬಂದು ಖಂಡಿತ ನೋಡಿ. ಹುಡುಗನ ಆ್ಯಕ್ಟ್ ಮಾಡಿದ್ದಾರೆ. ಸರಿಯಾಗಿದೆ ಸಿನಿಮಾ, ಚೆನ್ನಾಗಿದೆ. ತುಂಬ ಕಾಂಪ್ಲಿಕೇಟ್ ಸಬ್ಜೆಕ್ಟು, ಎರಡು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಪ್ರಾಮಿಸಿಂಗ್ ಆಗಿದೆ. ಒಂದು 3 ಕ್ಯಾರೆಕ್ಟ್ರು ತುಂಬ ಪ್ರಾಮಿಸಿಂಗ್ ಆಗಿದೆ. ಸರಿಯಾಗಿದೆ ಸಿನಿಮಾ. ಮೇಡಮ್ ಹೇಗಿದೆ? ಸೂಪರ್ ಆಗಿದೆ. ಹೇಳ್ಬೇಕಾದ್ರೆ ಡೈರೆಕ್ಷನ್ ಚೆನ್ನಾಗಿ ಮಾಡೋಣ, ಒಳ್ಳೆ ಇದಿದೆ. ಹೇಳ್ಬೇಕಾದ್ರೆ ಹೀರೋಯಿನ್ ಹೊಸದಾಗಿ ಮಾಡಲ್ಲ, ಹಳೆಯ ಥರ ಹೀರೋಯಿನ್ ಥರ ಮಾಡೈತೆ. ಹೀರೋನು ಸೂಪರಾಗಿ ಮಾಡೋದು. ಮೇಡಮ್ ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ ಸರ್. ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಹೊಸ ಟ್ಯಾಲೆಂಟ್ಗಳು ಹೀಗೆ ಚೆನ್ನಾಗಿ ಕನ್ನಡ ಸರಿಯಾಗಿದೆ ಸಿನಿಮಾ. ಸಿನಿಮಾ ಹೇಗಿದೆ? ಸಿನಿಮಾ ಹೇಗಿದೆ ಸರ್ ಹೇಳಿ. ಅನ್ನೋ ಫಿಲಮು ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಹೊಸಬರಾಗಿರ್ಬೋದು, ಆದರೆ ಈ ಚಿತ್ರಕ್ಕೆ ಅವರು ಹೊಸಬ ಥರ ಅನ್ನಿಸ್ತಾ ಇಲ್ಲ. ತುಂಬಾ ಚೆನ್ನಾಗಿ ಮಾಡೋರೆ. ಸಂಗೀತ ಮತ್ತು ನಿರ್ಣಯ ಸಂಗೀತ ಮತ್ತು ಬ್ಯಾಕ್ಗ್ರೌಂಡು ಎಲ್ಲರೂ ಅವರ ಪಾತ್ರಕ್ಕೆ ಜೀವ ಕೊಟ್ಟು ತುಂಬ ಅಭಿನಯ ಮಾಡೋರೆ. ಈ ಫಿಲಮ್ನ ಬಂದು ನೋಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಸಿನಿಮಾ ಸೂಪರ್ ಆಗಿದೆ ಸರ್. ಹಾಂ ಹೊಸ ಡೈರೆಕ್ಟ್ರು, ಹೊಸ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಲವಶ್ವರಿ ಚೆನ್ನಾಗಿ ಕಂಡು ಒಂದು ಕಥೆನ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ಚಿತ್ರರಂಗೀತ ಹೊಸ ಡೈರೆಕ್ಟ್ ಬರೋದ್ರಿಂದ ಹೊಸತನ ಹೇಳ್ತಾರೆ. ಅವರು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರ್ತಾರೆ, ಒಂದು ಸಿನಿಮಾ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಸಿನಿಮಾ ಸೂಪರ್ ಆಗಿದೆ ಸರ್. ನೋಡ್ಬೋದು, ಎಲ್ಲ ಒಂದು ಪ್ರೇಕ್ಷಕ ಥಿಯೇಟರ್ ನೋಡಬೇಕು ಅದನ್ನು ಹೇಳಿ. ಮೂವಿ ಚೆನ್ನಾಗಿದೆ ಸರ್. ಈ ಮೂವಿಲಿ ಏನು ಗೊತ್ತಾಗುತ್ತೆ ಅಂದರೆ ಲಾಸ್ಟ್ವರೆಗೂ ಎರಡು ಧರ್ಮದ್ದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಪ್ರೀತಿ ಮಾಡಿದ್ರೆ ಒಂದಾಗಕ್ಕಂತೂ ಬಿಡೋದೇ ಇಲ್ಲ. ಅಷ್ಟೇ ಚೆನ್ನಾಗಿದೆ ಸರ್. ತುಂಬ ಸೂಕ್ಷ್ಮ ವಿಚಾರನ ತುಂಬ ನೀಟಾಗಿ ಹೇಳಿದ್ದಾರೆ. ಇದೊಂದು ಇವನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆಮೇಲೆ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಅಂಕಿತ. ಆಮೇಲೆ ಆಮೇಲೆ ಕ್ಲೈಮ್ಯಾಕ್ಸು ತುಂಬ ಕಾಡುತ್ತೆ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಪ್ರಶ್ನೆನೂ ಬಿಟ್ಟಿದ್ದಾರೆ ನಮಗೆ. ಯಾವ ಸರಿ ಯಾವ ತಪ್ಪು ಅಂತ ನಾವೇ ಯೋಚನೆ ಮಾಡಬೇಕಾಗಿದೆ. ಒಂದು ತುಂಬ ಅದ್ಭುತವಾದ ಕಥೆ ಮತ್ತು ನಿರ್ದೇಶನ. ಓವರಾಲ್ ಆಗಿ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಎಲ್ಲರೂ ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಏನು ಇಷ್ಟ ಆಯಿತು? ಹೀರೋಯಿನ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ಕ್ಲೈಮ್ಯಾಕ್ಸು ನಮಗೆ ಫೀಲ್ ಸಿಗುತ್ತೆ. ಹಾಂ ಮಕ್ಕಳಾದರೂ ಕೂಡ ಆ್ಯಕ್ಟಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟರ್ ನಿಂತು ಮಾಡಿಸಿದ್ದಾರೆ ಅವ್ರ ಕೈಯಲ್ಲಿ. ಆಮೇಲೆ ಹೀರೋಯಿನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಎಲ್ಲರೂ ನೋಡಲೇಬೇಕು ಮೂವಿನ. ಯಂಗ್ಸ್ಟರ್ಸ್ ಮೇನ್ಲಿ ಎವ್ರಿಬಡಿ ಶುಡ್ ವಾಚ್. ಓಕೆ ಸರ್ ಹೇಗಿದೆ? Aditya did a really good role, and Ankita as well. The movie shows us secularism for the country, and I think the youth should definitely watch it. And yeah, I wish them the best. Thank you. ಸೂಪರ್. ಸಿನಿಮಾ ಬಗ್ಗೆ ಹೇಳಬೇಕು. ಕಾಗದ ಅನ್ನೋ ಒಂದು ಸಿನಿಮಾ ಮೊನ್ನೆ ಸೆಲೆಬ್ರಿಟಿ ಶೋಗೂ ಬಂದಿದ್ದೆ, ಬಟ್ ಕ್ಲೈಮ್ಯಾಕ್ಸಲ್ಲಿ ಬಂದೆ. ಸಿನಿಮಾ ನೋಡೋಕ್ಕಾಗಲಿಲ್ಲ ನನ್ನ ಕೈಲಿ. ಬಟ್ ಇವತ್ತು ಮಿಸ್ ಮಾಡಬಾರ್ದು ಸಿನಿಮಾ ಅಂತ ಹೇಳಿದ್ರು ಜಯರಾಮ್ ಅಂಕಿತ್ ಅವ್ರ ತಂದೆ. ಮತ್ತೆ ಸಿನಿಮಾ ನೋಡಿದ್ದೀನಿ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಧರ್ಮ ಓಕೆನಾ, ಒಂದೇ ಧರ್ಮ ಇರೋದು ಇಲ್ಲಿ. ಹಿಂದೂ ಮುಸ್ಲಿಂ ಚಾನ್ಸೇ ಇಲ್ಲ, ಒಂದೇ ಧರ್ಮ. ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದನ್ನು ಕ್ಲೈಮ್ಯಾಕ್ಸಲ್ಲಿ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸರ್ ಬರ್ಕೊಟ್ಬಿಡ್ತೀನಿ ನಾನು. ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಹೇಳ್ತಾರಲ್ಲ, ಥಿಯೇಟ್ರಲ್ಲಿ ಜನ ಇಲ್ಲ ಅಂತಾರಲ್ವಾ, ಇವತ್ತು ಫುಲ್ ಆಗಿದೆ ನೋಡಿ ಥಿಯೇಟ್ರಲ್ಲಿ.
ಪೂರ್ತಿ ಜನ ಸರಿಯಿತ್ತು. ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿ. ಒಳ್ಳೆ ಸ್ಟೋರಿ, ಒಳ್ಳೆ ಕತೆ, ತುಂಬಾಟಾಗಿದೆ. ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಕಾಗದ ಸಿನಿಮಾಗೆ. ದಯವಿಟ್ಟು ಕಾಲೇಜ್ ಹುಡುಗಿರು ಬಂದು ನೋಡಿ. ಹಿಂದೂ ಮುಸ್ಲಿಂ ಯಾರು ಹಿಂದೂ ಮುಸ್ಲಿಂ ಅನ್ನೋದಿಲ್ಲ, ಎಲ್ಲ ಈಕ್ವಲ್. ಬಂದು ನೋಡಿ ಸರ್ ಈ ಸಿನಿಮಾ ಬಂದು ನೋಡಿ. 100% ಗೆಲ್ಲುತ್ತೆ ಸಿನಿಮಾ. ತುಂಬ ಖುಷಿ ಇದೆ. ಈ ದಿನ ಈ ಥಿಯೇಟ್ರಲ್ಲಿ ನನ್ನ ಫೇವ್ರೆಟ್ ಹೀರೋಸ್ ಮೂವೀಸ್ಗಳಲ್ಲಿ ನಾನು ಟ್ರೈಲರ್ ಇಷ್ಟಪಟ್ಟು ನೋಡೋಕ್ಕೆ ಬಂದಿದ್ದೆ. ನನ್ನ ಸಿನಿಮಾ, ನಾನು ಹೀರೋಯಿನ್ ಆಗಿ ಬಂದಿರೋ ಸಿನಿಮಾ ಇವತ್ತು ಥಿಯೇಟ್ರಲ್ಲಿ ಬಂದಿದ್ದೀನಿ. ಎಲ್ಲ ಫ್ಯಾನ್ಸ್ ರಿಯಾಕ್ಷನ್ ನೋಡಿ, ಕಾಂಪ್ಲಿಮೆಂಟ್ಸ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಖುಷಿ ಆಗ್ತಿದೆ. ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡಿದ್ದೀನಿ. ಆ್ಯಂಡ್ ನನಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿಟ್ಟಿದ್ದು ನಾನು ಬಂದು ನೋಡ್ತೀನಿ, ಕಟ್ಔಟ್ ಹಾಕ್ಸಿದ್ದಾರೆ. ತುಂಬ ಖುಷಿ ಆಗುತ್ತೆ. ಇಷ್ಟು ದಿನ ನಾನು ಬೇರೆ ಸಿನಿಮಾಗೆ ಹೋಗಿ ನಾನು ನೋಡ್ತಿದ್ದೆ, ಅದು ಇವತ್ತು ನನ್ನ ಸಿನಿಮಾ ನೋಡ್ತಾ ಇದ್ದಾರೆ. ಎಲ್ಲರೂ ಇಮೋಷನಲ್ ಆಗಿ ತುಂಬ ಕರೆಕ್ಟಾಗಿ ಎಲ್ರಿಗೂ ಖುಷಿ ಆಗಿದೆ. ಆ್ಯಂಡ್ ಎಲ್ಲ ಕಡೆಯಿಂದ ಪಾಸಿಟಿವ್ ರಿಪ್ಲೈಸ್ ಬಂದಿದೆ. ನನಗೂ ಕೂಡ ತುಂಬ ಖುಷಿ ಆಗ್ತದೆ. ಸೊ ಅಷ್ಟೇ ಕೇಳ್ಕೊಡೋದು, ಎಲ್ಲರೂ ನೀವು ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆ್ಯಂಡ್ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಅದ್ಭುತವಾದ ರೆಸ್ಪಾನ್ಸ್ ನೀವು ಈಗಾಗಲೇ ನೋಡ್ತಿದ್ದೀರಿ. ಈಗ ಪ್ರತಿಯೊಬ್ಬರು ನೋಡಿದವರೆಲ್ಲ ಎಂಟಲ್ಲಿ ಒಂದು ಕಣ್ ತುಂಬ್ಕೊಂಡು ಬರ್ತಿದ್ದಾರೆ ಹೊರಗಡೆ. ಆ ಕಣ್ ತುಂಬ್ಕೊಂಡು ಬರ್ತಿರೋದು ನೋಡಿ ನಮ್ಮ ಕಣ್ ತುಂಬಿಟ್ಟು ಬರ್ತಿದೆ. ಹಾಗಾಗಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಭಾಳಷ್ಟು ದಿನಗಳ ನಂತರ ಒಂದು ಕುಟುಂಬ ಸಮೇತ ಯಾವುದೇ ಮುಖ್ಯರಲ್ಲಿದೆ ಕುಟುಂಬ ಸಮೇತ ನೋಡೋದು. ಹಾಗೆ ಇನ್ನೊಂದು ಏನು ಅಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಅದೊಂದು ಇದೊಂದು ಸಮಯ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ. ದಯವಿಟ್ಟು ಮಿಸ್ ಔಟ್ ಮಾಡ್ಕೊಬೇಡಿ. ದಯವಿಟ್ಟು ಥಿಯೇಟ್ರ್ ಕಡೆ ಬನ್ನಿ. ನಾವು ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ನ ಮಾಡುವಂಥ ಧೈರ್ಯ ಮಾಡಿದ್ದೀವಿ. ನೀವು ಕೂಡ ಥಿಯೇಟ್ರ್ ಕಡೆ ಬಂದು ನಮ್ಮನ್ನು ಗೆಲ್ಲಿಸುವಂಥ ಧೈರ್ಯ ಮಾಡಿ.